ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬರ್ವೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನಮಗೆ ಬೇಕಾದ ರೀತಿಯ ವರ್ಕೌಟ್ ಪ್ಲಾನ್ಗಳನ್ನು ಮನೆಯಲ್ಲೇ ಕುಳಿತುಕೊಂಡು ಹೇಗೆ ಮಾಡೋದು ಎಂದು ತಿಳಿದುಕೊಳ್ಳೋಣ. ಇತ್ತೀಚಿನ ದಿನಗಳ ಆಹಾರ ಕ್ರಮದಿಂದ ಹಾಗೆಯೇ ಹೆಚ್ಚು ಹೊತ್ತು ಕೂತು ಮಾಡುವ ಕೆಲಸಗಳಿಂದ ಹೆಚ್ಚಿನವರು ತಮ್ಮ ದೇಹದ ತೂಕವನ್ನು ಕಾಪಾಡಿಕೊಳ್ಳೋದ್ರ ಬಗ್ಗೆ ತುಂಬ ಚಿಂತಿತರಾಗಿದ್ದಾರೆ. ಜಿಮ್ಗೆ ಸೇರಿದರೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿ ಏನಾದರೂ ಆದರೆ ಎನ್ನುವ ಭಯ ಇತ್ತೀಚಿನ ಕೆಲವು ಘಟನೆಗಳಿಂದ ಜನರಲ್ಲಿ ಮನೆ ಮಾಡಿದೆ. ಹಾಗಾದರೆ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಬೇಕಾದ ರೀತಿಯ ವರ್ಕೌಟ್ ಪ್ಲ್ಯಾನ್ಗಳನ್ನು ಮಾಡೋದು ಹೇಗೆ? ಇದಕ್ಕೋಸ್ಕರನೇ ಒಂದು AI ತಯಾರಾಗಿದೆ. ನಿಮ್ಮ ದೇಹಕ್ಕೆ ಅನುಗುಣವಾಗಿ, ನಿಮ್ಮ ಫ್ರೀ ಟೈಮ್ಗೆ ಅನುಗುಣವಾಗಿ ಒಂದು ವರ್ಕೌಟ್ ಪ್ಲ್ಯಾನನ್ನು ಇದು ತಯಾರು ಮಾಡಿಕೊಡುತ್ತೆ. ಬನ್ನಿ ಆ AIಯನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ ತಡ ಮಾಡದೆ ವಿಡಿಯೋವನ್ನು ಆರಂಭಿಸೋಣ. ನೀವು ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮನ್ನು ಓಪನ್ ಮಾಡಬೇಕಾಗತ್ತೆ. ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿದ ಮೇಲೆ ಜೆನಿ ಎಂದು ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದಾಗ ಸಿಗುವಂಥ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದರಲ್ಲಿ ನೀವು ಮೊದಲೇ ಕೆಳಗೆ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID ಹಾಗೆ ಪಾಸ್ವರ್ಡ್ಗಳನ್ನು ಕೊಟ್ಟು ನಿಮ್ಮ ಅಕೌಂಟನ್ನು ರಿಜಿಸ್ಟರ್ ಮಾಡಬೇಕಾಗತ್ತೆ. ನಾನಿಲ್ಲಿ ಟೆಂಪರರಿ ಇಮೇಲನ್ನು ಯೂಸ್ ಮಾಡಿ ಈ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಗೂಗಲಿಗೆ ಹೋಗ್ಬಿಟ್ಟು ಟೆಂಪ್ ಇಮೇಲ್ ಅಂತ ಸರ್ಚ್ ಕೊಡಬೇಕಾಗತ್ತೆ. ಆಗ ನಿಮಗೆ ಬರುವಂತಹ ಲಿಂಕ್ಗಳಲ್ಲಿ ಫಸ್ಟ್ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಟೆಂಪ್ರರಿ ಇಮೇಲನ್ನು ಜನರೇಟ್ ಮಾಡುವಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಒಂದು ಟೆಂಪ್ರರಿ ಇಮೇಲ್ ಕೇವಲ 10 ನಿಮಿಷಕ್ಕಾಗಿ ಕೊಡ್ತಾರೆ. ಸೊ ಇದನ್ನು ಇನ್ಬಾಕ್ಸ್ ಆ್ಯಕ್ಸಸ್ ಕೂಡ ನಿಮಗೆ 10 ನಿಮಿಷದ ಮಟ್ಟಿಗೆ ಇರುತ್ತೆ. ಸೊ ಈ ಅನ್ವಾಂಟೆಡ್ ಮೆಸೇಜ್ಗಳಿಂದ ಸೇವ್ ಆಗಬೇಕಾದ್ರೆ ನೀವು ಟೆಂಪ್ರರಿ ಇಮೇಲ್ಗಳನ್ನು ಯೂಸ್ ಮಾಡ್ಬೋದು. ಇಮೇಲನ್ನು ನಾನು ಕಾಪಿ ಮಾಡ್ಕೊಳ್ತಾ ಇದ್ದೇನೆ. ಇಮೇಲನ್ನು ಇಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಪಾಸ್ವರ್ಡನ್ನು ಸೆಟ್ ಮಾಡ್ತೀನಿ. ಹಾಗೆ ಇನ್ನೊಂದು ಸರಿ ಆ ಪಾಸ್ವರ್ಡನ್ನು ಹಾಕಿ ನೀವು ಸೈನ್ ಆಗಬೇಕಾಗತ್ತೆ. ಸೈನ್ ಅಪ್ ಆಗಬೇಕಾಗತ್ತೆ. ಸೈನ್ ಅಪ್ ಆದಮೇಲೆ ನಿಮಗೆ ಕಾಣಿಸುತ್ತೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ, ಪ್ಲೀಸ್ ಸೈನ್ ಇನ್ ಅಂತ. ಸೊ ನೀವು ಯೂಸ್ ಮಾಡೋಂಥ ಆ ಟೆಂಪ್ರರಿ ಇಮೇಲ್ ಹಾಗೂ ನೀವು ಸೆಟ್ ಮಾಡೋಂಥ ಪಾಸ್ವರ್ಡ್ ಜೊತೆ ನೀವು ಸೈನ್ ಇನ್ ಆಗಬೇಕಾಗತ್ತೆ. ಸೈನ್ ಇನ್ ಆದಮೇಲೆ ನಿಮ್ಮ ಒಂದು ಕೆಲವು ಡೀಟೇಲ್ಸ್ಗಳನ್ನು ಕೇಳುತ್ತೆ. ನೀವು ಫಿಟ್ನೆಸ್ ಲೆವೆಲ್ ಏನು, ಬಿಗಿನರಾ, ಇಂಟರ್ಮೀಡಿಯೇಟಾ, ನಿಮ್ಮ ಹೈಟ್ ಏನು, ಇದನ್ನು ನೀವು ಇಂಚ್ ಆ್ಯಂಡ್ ಇದು ಫೀಟಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಹಾಗೂ ನಿಮ್ಮ ವೆಯ್ಟನ್ನು LBS ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಗೋಲ್, ಎಷ್ಟು ಲಾಸ್ ನೀವು ಮಾಡಬೇಕಂತಿದ್ದೀರಾ, ಎಷ್ಟು ವೆಯ್ಟಿಗೆ ನೀವು ಬರಬೇಕಂತ ಇದ್ದೀರಾ ಅನ್ನೋದನ್ನು ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ಹೌ ಮೆನಿ ಡೇಸ್ ಆಫ್ ದ ವೀಕ್ ಯು ಕ್ಯಾನ್ ವರ್ಕೌಟ್ ಅಂತ ಎಂಟರ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮದು ಜಿಮ್ಮಲ್ಲಿ ಮಾಡ್ತೀರಾ, ಮನೇಲಿ ಮಾಡ್ತೀರಾ, ಎಕ್ವಿಪ್ಮೆಂಟ್ ಇದೆಯಾ, ಅದನ್ನು ಕೊಡಬೇಕಾಗುತ್ತೆ. ಹಾಗೆ ನಿಮ್ಮದು ಗೋಲ್ ಏನು, ಲೂಸ್ ವೆಯ್ಟಾ ಅಥವಾ ಮಸಲ್ ಮಾಡೋದು, ಸೆಕೆಂಡರಿ ಗೋಲ್ ಏನು ಅನ್ನೋದನ್ನು ಕೊಟ್ಟರೆ ಸೊ ನಿಮಗೆ ಜನರೇಟ್ ಯುವರ್ ವರ್ಕೌಟ್ ರುಟೀನ್ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವರ್ಕೌಟ್ ರುಟೀನ್ ತಯಾರಾಗುತ್ತೆ. ಸೊ ನೀವೇ ನೋಡ್ಬೋದು, ಇಲ್ಲಿ ನಿಮ್ಮ ವರ್ಕೌಟ್ ರುಟೀನ್ ತಯಾರಾಗಿದೆ. ಇದನ್ನು ಫಾಲೋ ಮಾಡೋದ್ರ ಮೂಲಕ ನೀವು ಎಂಡ್ ಗೋಲನ್ನು ನೀವು ರೀಚ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ವಿಡಿಯೋಗಳನ್ನು ನೋಡೋದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೆಚ್ಚು ಶೇರ್ ಮಾಡಿ. ಧನ್ಯವಾದಗಳು.